ಯಪ್ಪ ನನ್ ಕೈಲಿ ದೂರ ಟೆಂಪೋ ಹೊಡಿಯಕ್ ಆಗಲ್ಲ ಅಂದ್ರ ನನ್ನ ಕಳಿಸ್ತೀನಿ. ನನ್ ಇಲ್ಲಿ ಕಣ್ಣೆಲ್ಲ ಮಂಜು ಹೋಯ್ದಂಗಾಗಿ ಪರ್ಪಟ್ ಆಗ ದಾರಿ ಇಲ್ಲ. ನಿನ್ನ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಗಾಡಿ ತಂದು ಕಣ್ಣು ಮಂಜು ಐತೆ, ಕಾಲ್ ಐತೆ, ತಿಗ್ನ ಐತೆ ಅಂಬತ್ತಲ್ಲಿದ್ದು ಅಲ್ಲಲ್ಲಿ ಸೈಡ್ಗೆ ಹಾಕೊಂಡು ಹೋಗಪ್ಪ ಅಂತ ಹೇಳಿದ್ನಲ್ಲ. ಅಲ್ಲಲ್ಲಿ ಸೈಡ್ಗೆ ಹಾಕೊಂಡೆ ಮತ್ ಬಂದಿದ್ದು. ಎಲ್ಲ ಹಾಕಿದ್ದೆ? ಹಿರಿಯೂರ್ತ ಕೃಷ್ಣ ಭಾರತ ಸೈಡ್ಗೆ ಹಾಕಿದ್ದೆ, ಶಿರಾದ ಬಾಲಾಜಿ ಬಾರು, ತುಮಕೂರ ಕಾಟೇಜ್ ಭಾರತಗ ಹಾಕಿದ್ದೆ. ಇವಾಗ ಎಲ್ಲಿ ಸೈಡ್ಗೆ ಹಾಕಿದ್ಯಾ ನಮ್ ಬತ್ನಿ? ಇವಾಗ ಇಲ್ಲಿ ನೆಲಮಂಗಲ ಸ್ಟೇಷನ್ ಅಂತ ಸೈಡ್ಗೆ ಹಾಕಿನಿ. ಅಲ್ಲಾಕಾಗ್ದೆ ಅದೇ ಸುಸ್ತಾಯ್ತು ಒಂದ್ಸಣ ಮಾನಿಕ್ಯಮನ ಅಂತ ಹಾಕಿದ್ದೆ. ಪೊಲೀಸ್ನವ್ರು ಬಂದು ನಡ ರೋಡ್ನಾಗ ಹಾಕೋದು ಬಾಡ್ಕೋ ಅಂತ ಎಳ್ಕೊಂಬಂದ್ರು. ಹೆಂಗ್ ಮಾಡೋಣ ಹೇಳಿ ಇವಾಗ? ಇನ್ನೊಂದ್ ಕ್ಷಣ ಅಲ್ಲೇ ಇರು. ಅವ್ರೇ ನಿನ್ ರುಬ್ಬಿ ಸೈಡ್ ಇದ್ದ ಕಲ್ಲಿಕ್ತಾರೆ. ಒಳ್ಳೆ ಮಗನೇ 4 ಕಾಸು ದುಡ್ಕಾಡ್ರಪ್ಪ ಅಂತ ಗಾಡಿ ಕೊಡ್ಸಿದ್ರೆ ಯುಗಾದಿ ಹಬ್ಬದ ಸಿಕ್ ದೇವ್ರ ಗುಡಿಯಕ್ ಹೋಗ್ ಬಂದಂಗೆ ಸಿಕ್ ಬಾರ್ನಕ್ಕೆಲ್ಲ ಹೋಗಿ ಕುಡ್ಕೊಂಡು ಹೋದ್ರೆ ಇನ್ನೇನ್ ಮಾಡ್ತಾರೆ? ಅಲ್ಲೇ ಕೊಳಿ ಇಕ್ಕು ನಿನ್ ನಮ್ ಫೋನ್ ಇಕ್ಕು. ಏನಂದೇನೇನು ನಿನ್ನಂತ ಬಿಕಾರಿನ ಮದ್ವೆ ಆದ್ರೆ ರೋಡಲ್ಲಿ ನಡ್ಕ ತಿರ್ಗಾಡ್ಬೇಕೈತೆ. ನಿನ್ ಯೋಗ್ಯ ತಗೊಂಡ್ ಬೈಕು ಇಲ್ಲ ಅಂತಂದೆ ಅಲ್ವಾ? ಇವತ್ ನೋಡು ನಿನ್ ಮುಂದೆ ಮಹೀಂದ್ರ ತಾರ್ ತಂದ್ ನಿಲ್ಸಿದ್ದೀನಿ. ಈಗ ಲವ್ ಮಾಡ್ತೀನಿ ಅನ್ಬೇಡ, ನಾ ಆಲ್ರೆಡಿ ಕಮಿಟ್ ಆಗಿದ್ದೀನಿ. ಕಾಲೇಜ್ ಹೆಂಗಿರುತ್ತೆ? ಯಾವ ಬ್ರಾಂಚ? ಫಸ್ಟ್ ಇಯರ್ ಮೆಕ್ಯಾನಿಕಲ್. ನಿನ್ ಮೊಟ್ಟೆ ಅವ್ನ ಮೊಟ್ಟೆ ಹಾಕ್ತಾನೆ, ನೀನ್ ಹೋಗಿ ಆಮ್ಲೆಟ್ ಹಾಕೊಂಬ. ಆಯ್ತಣ್ಣ. ನನ್ ಮಾತ್ರ ಬೇಡ. ಒಂದ್ ಮೊಟ್ಟೆ ಬಂತು. ಮೊಟ್ಟೆ ಆಯ್ತಾ? ಅಲ್ಲ, ನಂಗೊಂದು ಡೌಟ್ ಉಂಟು ಮಾರಾಯ. ನೀನು ನಾಟಿ ಕೋಳಿ ಮೊಟ್ಟೆ ಇಡ್ತಿದ್ಯಾ ಅಥವಾ ಫಾರಂ ಕೋಳಿ ಮೊಟ್ಟೆ ಇಡ್ತಿದ್ಯಾ? ನಿಮ್ಮ ಅವನ್ ಬಾತ್ಕೋಳಿ ಮೊಟ್ಟೆ ಇಕ್ತಾ ಇದೀನಿ. ನಿಮ್ಮ ಅಪ್ಪ ಏನ್ ಕೆಲಸ ಮಾಡ್ತಾನ? ಅಣ್ಣ, ಈ ಕಾಲೇಜ್ ಪ್ರಿನ್ಸಿಪಲ್. ಹಲೋ ಹಲೋ ಸರ್, ನಮಸ್ತೆ ಸರ್. ನನ್ನ ಹೆಸರು ಉಮಾ ಅಂತ ಸರ್. ಇಂಜಿ ವೈಶ್ಯ ಬ್ಯಾಂಕಿಂದ ಕಾಲ್ ಮಾಡ್ತಾ ಇದ್ದೀನಿ. ಏನ್ ಮರಿ ಹೆಂಗೈತೆ ಊರಿ? ಉರ್ಕಂತಿರೋ ಸ್ಮೆಲ್ ಇಲ್ಲಿವರೆಗೂ ಬತ್ತೈತೆ. ಎಷ್ಟು ಉರ್ಸ್ತಾವ್ರು ನಿಮ್ ಊರಿಗೆ ಬರ್ಮಲೆಲ್ಲ ಸಾಲ ಬಿಡು, ಫೈರ್ ಇಂಜಿನ್ ಕಳಿಸ್ಲಾ? ಚೀಪ್ ಅನಿಸ್ಬಿಡ್ತು ಅಂದ್ರೆ. ಇನ್ನು ಫೈನಲ್ ಐತೆ ಬಾರೋ, ನೋಡಿದಿ ನಿಮ್ ಆಟಗಳು. ಈ ಸಲ ಕಪ್ ನಮ್ದೆ. ದಿವಸನು ಹಿಂಗೆ ಮಸ್ತ್ ಆಗಿ ಗೆಲ್ತೀವಿ. ಅಪ್ಪಿ ತಪ್ಪಿ ಕಣ್ಣು ಕಾಣಿಸ್ಕೊಂಡ್ಬಿಟ್ಟಿರ, ಉರ್ಸಿದೆ ಸಾಯಿಸ್ಬಿಡ್ತೀವಿ. ಫೈನಲ್ ದಿವಸ ಬೆಂಗಳೂರು ಬಿಟ್ಟು ಹೋಗ್ಬಿಟ್ರಿ ನೀವ್ ಹೇಳ್ತೀನಿ. ಡಾಕ್ಟ್ರೇ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಬನ್ನಿ ಬನ್ನಿ. ಅಲ್ಲ, ನಿಮಗೆ ಅಪಾಯಿಂಟ್ಮೆಂಟ್ ನೆನ್ನೆ ಇದ್ದಿದ್ದಲ್ವಾ? ಇವತ್ತು ಯಾಕೆ ಬಂದಿದ್ದು? ನಿನ್ನೆ ಬರ್ಬೇಕು ಅಂತ ಇದ್ದೆ ಡಾಕ್ಟ್ರೆ, ಸ್ವಲ್ಪ ಹುಷಾರಿರ್ಲಿಲ್ಲ. ಹೆಸರೇ ಹೇಳಿದ್ದು? ಉಮೇಶ. ಓ, ನಿನ್ನ ಲಿವರ್ ಫ್ಯಾಟಿ ಲಿವರ್ ಆಗಿದೆ ಈಗ. ಫ್ಯಾಟಿ ಲಿವರ್ ಹಾಗೆಂದ್ರೆ ಇಂತ ಡಾಕ್ಟ್ರೆ? ಅದು ಕುಡ್ದು ಲಿವರ್ ದೊಡ್ಡದಾಗಿದೆ. ಡಾಕ್ಟ್ರೆ, ಹಾಗಾದ್ರೆ ಎಣ್ಣೆ ಇನ್ನು ಕರಳಲ್ಲಿ ಎಷ್ಟು ಬೇಕಾದ್ರೆ ಹಿಡಿಬೋದಲ್ಲ? ಅಯ್ಯೋ, ಥ್ಯಾಂಕ್ ಯು ಡಾಕ್ಟ್ರೆ, ಥ್ಯಾಂಕ್ ಯು. ಬರ್ತೀನಿ ಡಾಕ್ಟ್ರೆ, ತುಂಬಾ ಥ್ಯಾಂಕ್ಸ್. ಒಂದು ವಾಟರ್ ಬಾಟಲ್ ಕೊಡಪ್ಪ. ಎಷ್ಟು ರೂಪಾಯಿ ವಾಟರ್ ಬಾಟ್ಲು? 20 ರೂಪಾಯಿ. ಬಗ್ಲಂಗಡಿಯಾಗ 15 ರೂಪಾಯಿ ಕೊಡ್ತಾರೆ, ನೀನ್ 20 ರೂಪಾಯಿ ಅಂತೀಯಲ್ಲಪ್ಪ? ಹಂಗಾದ್ರೆ ಅಲ್ಲೇ ತಗೋ. ನೀನ್ ಯಾರ? ಬಗಲಂಗಡಿ. ಡಾಕ್ಟರ್ಗಳು ಯಾಕೆ ಹಿಂಗ್ ಆಡ್ತಾರ ಕಣ? ಹೆಂಗ್ ಆಡ್ತಾರ ಅತ್ತಗೆ? ಏನಾಯ್ತಮ್ಮ? ಅಲ್ಲ ಕಣ, ನನ್ ಬ್ಲಡ್ ನೇ ತಗೊಂಡು ನನ್ಗೆ ಬ್ಲಡ್ ಇಲ್ಲ ಅಂತಾರಲ್ಲ. ಇವ್ರು ಹಿಂಗೆ ಬ್ಲಡ್ ತಗೋತಾ ಇದ್ರೆ ನನ್ಗೆಲ್ಲೋ ಬ್ಲಡ್ ಇರುತ್ತೆ. ಆಮೇಲೆ ನಮ್ಮ ಅಮ್ಮಂಗೆ ಯಾರೋ ಹೇಳ್ಬಿಟ್ಟವ್ರ ನೆಶ್ಪುರದಲ್ಲಿ ಏನಂತ, ಅವ್ನ್ ಕುಡಿತಾನ ಅಂತ ಕಣವ, ಸಿಗರೇಟ್ ಸೇರ್ತಾನಂತ ಕಣವ ಅಂತ. ಅದು ಯಾವ್ದು ಅಂತ ಕೇಳ್ಬೇಕಾಯ್ತು ನಿಮ್ಮಮ್ಮನ. ಅಯ್ಯೋ, ನಮ್ಮ ಅಮ್ಮಂಗೆಲ್ಲ ಗೊತ್ತಕೊಂಡ್ ಸುಮ್ನೀರ್. ಅದು ಕಿಂಗ್ ಸೇರ್ತಾನೆ, ಬಿಆರ್ ಕುಡಿತಾನೆ, ಎಲ್ಲಾನು ಹೇಳೋರ. ಯಾರೇ ಅಂತ ಹೇಳಿದ್ರು ನೆಶ್ಪುರದಲ್ಲಿ ಗೊತ್ತಿಲ್ಲ. ಅದ್ ಯಾರು ಹೇಳಿದ್ರ ಬಸ್ ಸ್ಟ್ಯಾಂಡ್ ಅಲ್ಲೆಲ್ಲ ಹೇಳೋರಂತೆ, ನಿಮ್ ಮಗ್ಳನ್ ಕೊಟ್ಟು ಮದುವೆ ಮಾಡ್ಬೇಡಿ, ಸರಿ ಇಲ್ಲ ಅವನು ಅಂತ ಎಲ್ಲಾನು ಹೇಳೋರಂತೆ. ಸರಿ, ತರ ಕೆಡ್ಸ್ಕೊಬೇಡ ನೀನು, ನಾನು ಇರಾಗಂಟವಾ ಬಾ, ನೀನ್ ಹೇಳ್ತೀನಿ. ಆಯ್ತು ಚಿನ್ನಿ, ಹೇಳ್ತಿದ್ದೀನಿ. ನೀನ್ ಅರ್ಥ ಮಾಡ್ಕೊಂಡು ನನ್ ರಕ್ತ ಬೇಕಾದ್ರೆ ಕೊಡ್ತೀನಿ.
ಎಕ್ಸಾಮ್ ಹೆಂಗ್ ಬರ್ದೆ? ನೆಟ್ಟಗೆ ಸ್ಕೂಲಿಗೆ ಹೋಗಲಿಲ್ಲ, ಪಾಠವನ್ನು ಕೇಳಲಿಲ್ಲ, ಓದದೆ ಬರೆಯದೆ ಪರೀಕ್ಷೆ ಹಾಲಿಗೆ ಹೋದೆನಲ್ಲ. ಪ್ರಶ್ನೆಯ ಪತ್ರಿಕೆ ನೋಡಿದರೆ ಏನು ಹೋಳಲಿಲ್ಲ, ಒಂದಕ್ಕೂ ಉತ್ತರ ತಿಳಿಲಿಲ್ಲ. ಮೋಯ್ 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 ಏ 3 ಜನ ಊಟಕ್ಕೆ ಬರ್ತಿರೋ ಏನು? ತಟ್ಟೆಗೆ ಅನ್ನ ಹಾಕ್ತಾ ಇದ್ದೀನಿ. ಎಷ್ಟ್ ಸರಿ ಕರೆಯೋದು ನಿಮ್ಮನ್ನ? ಬರ್ತೀರಾ ಇಲ್ವಾ ಇವಾಗ? ರೀ ಇದೊಂದ್ ಸ್ವಲ್ಪ ಹೋದ್ರಿ. ಅಮ್ಮ ಒಂಚೂರು ಊಟ ಹಾಕಮ್ಮ. ಬರೀ ಸಾಂಬಾರ್ ಕುಡ್ಸಿ. ಕೊಡಗಿನ ಅಳ್ಸು ಅಂತಿದ್ದಲ್ಲ ನೋಡಿ, ಮಂಡ್ಯದ ಮಾವಿನಕಾಯಿ ನೋಡಿ. ಇದೇನು ಹೊಸ್ತಾ ನಿಂಗೆ? ಕಾಳಾಕೋದು ಬೀಳ್ಸೋದು, ಕಾಳಾಕೋದು ಬೀಳ್ಸೋದಲ್ಲ, ಇಲ್ಲಿ ಗಾಣ ಹಾಕ್ಬಿಟ್ಟು ಬೀಳಿಸ್ತಾ ಇದ್ಯಪ್ಪ. ಅಲ್ಲ ಮಾವಿನಕಾಯಿ ಕಿತ್ತು ನಿನ್ಗೆ ಏನೇ ಕೊಟ್ಟೆ, ಕಾಳಾಕ್ತೆ ಬೀಳಿಸ್ತೆ. ನಗು ನೋಡು ನಗು, ಏನೋ ಸಾಧನೆ ಮಾಡ್ದಂತಾರ. ಸುಮಾರು ಸಾಧನೆ ಮಾಡಿದಲ್ವ ಈ ತರ? ಆವಾಗ ಇವಾಗಲ್ಲ. ಅದೇ ಸುಮಾರು ಹಿಂಗ್ ಕಿತ್ತು ಗುಡ್ಡ ಹಾಕಿದ್ಯಲ್ವಾ? ಏನೇ ಮಾವನಣ್ಣ. ತಪ್ಪು ತಿಳಿಯಬೇಡ ನೀನು, ಕುಡಿದು ಮನೆಗೆ ಬಂದರೆ ಬೇರೇನು ಕುಡಿದೆ ಇಲ್ಲ, ಬಿಯರು ಅಷ್ಟೇ ಸುಮ್ಮನಿರೇ. ನೀ ಕುಡಿಯೋದಾಗಿದ್ದರೆ ಇಬ್ರು ಒಟ್ಟಿಗೆ ಕುಡಿಬೋದಿತ್ತಲ್ವೇ. ಸಣ್ಣ ಓಟಿ ಪ್ಯಾಕೆಟು ಪ್ಯಾಂಟು ಜೇಬಲ್ಲಿದೆ ಕೊಡ್ಲ. ಏನಂತೆ? ಹಲೋ ಹಲೋ, ಯಾರು? ಹಾಯ್. ಓಯ್ ಯಾರು? ಹಾಯ್ ಅಂದ್ರೆ ಓಯ್ ಅಂತಿಲ್ಲ, ಇದ್ಯಾಕೆ ಒಳ್ಳೆ ದುರ್ಗಿ ತರ? ಓಯ್ ಯಾರಂತ ಗೊತ್ತಿಲ್ಲ, ಆಯ್ ಅಂತಂದ್ರೆ ಓಯ್ ಅಂತಲ್ಲ ಇನ್ನೇನಂತಾರೆ? ಭಗವಂತ ಅಲ್ಲ, ಭಗವಂತ. 2 ಸೆಕೆಂಡ್ ನನ್ ಕಣ್ಮುಂದೆ ನಿಂತಿದ್ರೆ ಮಕ್ಕಕ್ಕೆ ಚಾಕ್ಬಿಡ್ತೀನಿ. ಹೋಗ್ಬಿಡು ಸುಮ್ಮನೆ ಇಲ್ಲಿದ್ದಾರೆ. ಈ ಸರಿ ನೀನ್ ಹಂಗ್ ಮಾಡಕ್ ಆಗಲ್ಲ. ಯಾಕೆ? ಯಾಕಂದ್ರೆ ನಿನಗೆ ಗೊತ್ತು ಈ ಸರಿ ನೀನೇ ಮಾಡಿರೋದು ತಪ್ಪು ಅಂತ. ನನ್ ತಪ್ಪು. ನಿಂದೆ ತಪ್ಪು. ನನ್ ತಪ್ಪಲ್ಲ. ನಿಂದೆ ತಪ್ಪು. ನನ್ ತಪ್ಪಲ್ಲ. ನಿನಗೆ ಲಕ್ಷ್ಮಿ, ನನ್ ಲೈಫ್ನಾಗ ಏನ್ ನಡೆದಿದ್ ಗೊತ್ತು? ಏನ್ ನಡೆದೈತಿ? ನಾ ಏನ್ರ ಮಾಡ್ತೇನೆ ಅಂತ ಹೇಳಿ ದೇವ್ರ ಕಾಯತಾನ, ದೇವ್ರ ಏನ್ರ ಮಾಡ್ತಾನ ಅಂತ ನಾ ಕಾಯತಾನ. ಹಲೋ, ಡಾಕ್ಟರ್ ಹೇಳ್ಬಿಟ್ಟವ್ರೆ ನನ್ಗೆ ಲಿಮಿಟ್ ಕುಡಿ ಅಂತ. ನಾನು ಯೋಚನೆ ಮಾಡಿದೆ, ಹೋಗ್ ಬಾರಲ್ಲಿ ಹೋಗಿ ಕುತ್ಕೊಳ್ಳೋದು, ದುಡ್ಡಿರೋರ್ಗು ಕುಡಿಯೋದು, ಆಮೇಲೆ ಅವ್ನ ಹತ್ರ ಕ್ಯಾಶಿಯರ್ ಹತ್ರ ಹೋಗ್ಬಿಟ್ಟು ಸಾಲ ಕೊಡಪ್ಪ ರಾಜ, ಹಂಗೆ ಸೈಡ್ ಡಿಶ್ಗೆ ಕೊಡೋ 4 ಕಡಲೆ ಬೀಜ ಯಾಕೆ ಬೇಕು? ಅದಕ್ಕೆ ನಾನು ನೋಡು, ಲಿಮಿಟ್ ಅಂದ್ರೆ ಲಿಮಿಟ್ ನೋಡು, ಎತ್ತದ್ನಾ ಹಾಕದ್ನಾ. ಏನ್ ಇಂಜೆಕ್ಷನ್? ಹಾ, ಇರೋ ಸ್ವಲ್ಪ ನೋಡು, ಆಯ್ತಾ ಆಯ್ತಾ ಅಷ್ಟೇ. ನಾನು ನಿನ್ಗೇನೋ ಕೊಡ್ಬೇಕು ಅಂತಿದ್ದೀನಿ, ಮರ್ಬಿಟ್ಟೆ ಕೈಲಿಂದ. ತಗೊಳ ಪಪ್ಸ ಕೊಡಿ, ತಿನ್ಬಿಟ್ಟು ಹೆಂಗಿದೆ ಅಂತ ಹೇಳೋ. ತಿನ್ಲಾ? ಹೆಂಗಿದ್ಯಾ? ಒಂಚೂರು ಬಿಸಿ ಜಾಸ್ತಿ ಐತಣ್ಣ. ಅಮ್ಮನ್ ಅದೆಲ್ಲ ಬೇಡ, ಚೆನ್ನಾಗಿದ್ಯಾ ಇಲ್ವಾ ಹೇಳೋ. ಬಂಬಾಳಾಗಿದೆ ಸರ್, ಪಪ್ಸ್ ಬಗ್ಗೆ ಮಾತಾಡಂಗಿಲ್ಲ. ಆಂಟಿಗೆ ನಮ್ಮನ್ 3 ದಿನ ಆಗಲ್ಲ 6 ದಿನ ಆಗ್ಲಿ ಇಕ್ಕು, ಎಲ್ಲೂ ಹೋಗಲ್ಲ ಫ್ರಿಜ್ ಅಲ್ಲಿ. ಅಲ್ಲ ನೋಡೋ, ಬಿಸಿ ಇದೆ ಅಂತ ನಾವು ಆ ಬಿಸಿಲಲ್ಲಿ ಹಾಕಿದ್ಯಾ ನೀನು, ನೆರಳಲ್ಲಿ ಹಾಕಕ್ಕಾಗಿಲ್ವಾ? ಏನ್ ಹಾಕಕ್ಕಾಗಲ್ವಾ? ಬಿಸಾಕೊಳ್ಳೆ ನೋಡೋ ಅವಳು.
ಇರೋ ನೀರ್ ಕೊಡ್ಲಾ? ಇನ್ನೊಂದೈತೆ ಇರೋ, ಇನ್ನೊಂದೈತೆ. ಆಯ್ತು ಸ್ವಾಮಿ, ಹೆಂಗೂ ಬರುದ್ ಬಂದೇವ್ನಿ, ನನಗೊಂದ್ ಮಾತು ಶಾಸ್ತ್ರ ಹೇಳ್ಬೇಕು ನೀವು. ಕೇಳಪ್ಪ ಅಂದ್ರು. ಜೇಬಿನ ಜಲಡಕ್ಕೆ ತೆಗದ ಮ್ಯಾಲ 100 ರೂಪಾಯಿ ನೋಟ್ ಇಟ್ಬಿಟ್ಟ. ಅವ್ರಿಗಿನ್ನೂ ಸಂತೋಷ ಆಗೋಯ್ತು. 10 ರೂಪಾಯಿ ಇಡೋದೇ ಕಷ್ಟ ಎಲ್ರೂ, 100 ರೂಪಾಯಿನ ಇಟ್ಟವನೆ ಅಂತ. ಅವ್ರು ಅನ್ಕೊಂಡ್ರೆಲ್ಲೋ ಲಗ್ನ ಗಿಗ್ನ ಕೇಳ್ತಾನೆ, ಹೆಣ್ಣು ನೋಡ್ಕೊ ಬಂದವನೆ ಅಂತ. ಅವ್ರು ಸ್ವಾಮಿ ನಾನು ಒಂದೇ ಪ್ರಶ್ನೆ ಕೇಳ್ತೀನಿ, ನೀವು ಒಂದೇ ಉತ್ತರ ಕೊಟ್ಬಿಡಿ, 100 ರೂಪಾಯಿ ನಿಮ್ಗೆ ಅಂದ. ಗೊತ್ಕನ್ ಹೇಳಯ್ಯ, ಮುಂದಿಟ್ಮೇಲೆ ನನ್ಗೆ ಅಲ್ವಾ ಅಂದ್ರು. ಆಮೇಲೆ ಹೇಳಕ್ ಆಗಲ್ಲ ಅನ್ಬಾರ್ದು ದಯಮಾಡಿ ನೀವು ಅಂದ. ಅಲ್ಲ ಕಣೋ, ನೀ ಬಂದಿರೋದೇ ಶಾಸ್ತ್ರ ಕೇಳೋಕೆ, ನಾನು ಕುಂತಿರೋದೇ ಶಾಸ್ತ್ರ ಹೇಳಲಿಕ್ಕೆ, ಯಾಕೆ ಹೇಳುದಿಲ್ಲ ಅನ್ಲಿ, ಕೇಳು ಅಂದ್ರು. ಏನೂ ಇಲ್ಲ ಸ್ವಾಮಿ, ನಾನು ಮಧ್ಯಾಹ್ನಕ್ಕೆ ಏನು ಊಟ ಮಾಡ್ತೀನಿ ಅಂತ ಸ್ವಲ್ಪ ಪಂಚಾಂಗ ನೋಡಿ ಹೇಳಿ ಅಂದ. ಅವ್ರು ಇದು ಯಾವ ಸೀಮೆ ಶಾಸ್ತ್ರನೋ ಇದು? ಅಲ್ಲ ನೀನ್ ಮಧ್ಯಾಹ್ನಕ್ಕೆ ಏನು ಊಟ ಮಾಡ್ತೀಯ ಅಂತ ನನ್ಗೇನಪ್ಪ ಗೊತ್ತು ಅಂದ್ರು. ಗೊತ್ಕೇನು ಹೇಳಿ ಸ್ವಾಮಿ, ನಾನು ನೋಡ್ತೇವನಿ ಬಂದವ್ರಿಗೆ ಏನಂತೀರಿ ನೀವು? ಇನ್ 3 ತಿಂಗಳಿಗೆ ಸರು ಹೋಯ್ತದ ಹೋಗಿ ಅಂತೀರಿ, ಇನ್ 2 ತಿಂಗಳಿಗೆ ಎಲ್ಲ ಸರಿ ಹೋಗ್ತದೆ ಗುರುಬಲ ಅಂತೀರಿ. 3 ತಿಂಗಳಿಗೆ ಆಗುದ ಈಗಲೇ ಹೇಳ್ಬೇಕಾದ್ರೆ ಮಧ್ಯಾಹ್ನಕ್ಕೆ ಊಟ ಮಾಡೋದು ಹೇಳೋಕ್ಕಾಗಲ್ವಾ ಹೇಳಿ ಅಂತ. ಹಂಗೆಲ್ಲ ಹೇಳಕ್ ಆಗಲ್ಲ ಕಣೋ ಅಂದ್ರು. ಹೇಳೋಕ್ಕಾಗಲ್ಲ ಅಂದ್ರೆ 100 ರೂಪಾಯಿ ಇಡುವಾಗೆ ಹೇಳ್ಬೇಕಾಗಿತ್ತು ನೀವು. ಮೊದ್ಲು ಪ್ರಶ್ನೆ ಕೇಳು, ಆಮೇಲೆ ದುಡ್ಡು ಕೊಡು ಅಂತ ಹೇಳ್ಬೇಕು. ನಾನು ದುಡ್ಡು ಇಡುವಾಗ ಅಲ್ಕಿಸ್ಕೊಂಡ್ ಕುಂತಿದ್ದಲ್ಲಪ್ಪ, ಒಳ್ಳೆ ಕತೆ ಮಾಡ್ತಾನಲ್ಲ ಇವನು. ಆಯ್ತು ಬಿಡಪ್ಪ, ನಿಂತವ್ 100 ರೂಪಾಯಿ ಇಡ್ಸ್ಕೊಂಡಿದ್ದೆ ದೊಡ್ಡ ಅಪರಾಧ, ನಾನು ತಪ್ಪಾಯ್ತು, ಹೇಳಕ್ ಆಗಲ್ಲ, ಈಗೇನ್ ಮಾಡ್ಬೇಕು ಹೇಳು ಅಂದ್ರು. ಏನೂ ಇಲ್ಲ, ನಾನು ಯಾರಿಗೂ ಹೇಳುವುದಿಲ್ಲ, 100 ರೂಪಾಯಿ ಜೊತೆಗೆ 900 ರೂಪಾಯಿ ಸೇರ್ಸಿ ಕೊಟ್ಬಿಡು, ಹೊಂಟೈತೀನಿ ಅಂದ. ಅವರು ಇವನು ಶಾಸ್ತ್ರ ಕೇಳಕ್ ಬಂದಿಲ್ಲ, 1000 ರೂಪಾಯಿ ಹೊಡಿಕ್ ಬಂದವನೇ. ಏನೇ ನನ್ ಗ್ರಾಚಾರ ಇವತ್ತು, ಕೊಟ್ಬಿಡುವ ಅಂದ್ರೆ 1000 ರೂಪಾಯಿ ಎಲ್ಲಿ ತರ್ಲಿ ನಾನು? 1 ತಿಂಗಳೆಲ್ಲ ಶಾಸ್ತ್ರ ಹೇಳಿದ್ರು 1000 ರೂಪಾಯಿ ಸಿಗಲ್ಲ. ಏನೇ ನನ್ ಗ್ರಾಚಾರ ಇವತ್ತು, ಕೊಟ್ಬಿಡುವ ಅಂದ್ರೆ 1000 ರೂಪಾಯಿ ಎಲ್ಲಿ ತರ್ಲಿ ನಾನು? 1 ತಿಂಗಳೆಲ್ಲ ಶಾಸ್ತ್ರ ಹೇಳಿದ್ರು 1000 ರೂಪಾಯಿ ಸಿಗಲ್ಲ. ಅವ್ರಂದ್ರು, ಈಗೇನ್ ನಿನಗೆ ಶಾಸ್ತ್ರ ಹೇಳ್ಬೇಕು ಇಲ್ಲ ದುಡ್ಡು ಕೊಡ್ಬೇಕು ಅಂತ? ನೀನು ಹೇಳ್ತೀನಿ ಬಿಡು ಅಂದ್ರು. ಹೇಳಿ ಮತ್ತೆ ಅಂದ ಅವನು. ಅವರು ಯೋಚನೆ ಮಾಡಿದ್ರು, ಬುದ್ಧಿವಂತರು ಸ್ವಾಮಿಗಳು. ಇವ್ರ ಮನೆ ದೇವರು ತಿರುಪತಿ ವೆಂಕಟೇಶ್ವರ, ಹುಡುಗನ ಮನೆ ದೇವ್ರು. ಅವ್ರಿಗೆ ಗೊತ್ತಿತ್ತು ಗುರುಗಳಿಗೆ, ಇವತ್ತು ಶನಿವಾರ, ಸ್ನಾನ ಎಲ್ಲ ಅಚ್ಚುಕಟ್ಟಾಗಿ ಮಾಡಿ ಬಿಳಿ ಬಟ್ಟೆ ಎಲ್ಲ ಹಾಕೊಂಡವನೆ, ಹಣೆ ಮೇಲೆ ನಾಮ ಹಾಕವನೆ ಅಂದ್ರೆ ಇವತ್ತು ಶ್ರಾವಣ ಮಾಡೋರು ಇವ್ರ ಮನೆಯಲ್ಲಿ ವಿಶೇಷವಾಗಿ ದಾಸಪ್ಪನ ಪೂಜೆ ಮಾಡವ್ರೆ. ಆ ದಾಸಪ್ಪನಿಗೆ ಎಡೆ ಇಡಬೇಕಾದ್ರೆ ಪಾಯಸ ಅಂತೂ ಮಾಡಿರ್ತಾರೆ ಅಂತವ್ರು. ಅವ್ರಂದ್ರು, ಏನಿಲ್ಲ ಹೋಗೋ, ಮಧ್ಯಾಹ್ನ ಪಾಯಸ ಕುಡಿಯೋ ಯೋಗ ನಿನಗದೆ ಅಂದ್ರು. ಹೌದಾ ಸ್ವಾಮಿ, ಒಂದ್ ಚೀಟಿ ಬರ್ಕೊಟ್ಬಿಡಿ ಅಂದ. ಅವ್ರ ಪಾಪ ಅದನ್ನೂ ಬರ್ದ್ಬಿಟ್ರು, ಮಧ್ಯಾಹ್ನ 2 ಗಂಟೆಗೆ ಪಾಯಸ ಕುಡಿತಿ ಅಂತ ಬರ್ದ್ರು. ಚೀಟಿ ಇಸ್ಕೊಂಡ್ ಮ್ಯಾಲಕ್ಕೆದ್ದ. ಸರಿ, ಯಾವ ನನ್ನ ಮಗ ನಿನ್ಗೆ ಹೇಳ್ದು ನಮ್ಮಲ್ಲಿ ಪಾಯಸ ಮಾಡವ್ರೆ ಅಂತ? ನಾನು ನಿನ್ ಯಾಮಾರ್ಸಕ್ಕೆ ಸ್ನಾನ ಮಾಡಕ ನಾಮ ಹಾಕ ಬಂದಿರೋದು ಇವತ್ತು. ಓಹೋ, ನನ್ನ ನಾಮ ನೋಡ್ಬಿಟ್ಟು ಶ್ರವಣ ಮಾಡೋರು ಅನ್ಕಂಡ? ಅಯ್ಯೋ, ನಮ್ಮವ್ವ ಮದುವೆ ಹೋಗೋಳೆ ಮನೆಗೆ ಬೀಗ ಹಾಕೊಂಡು ಅಡುಗೆನೆ ಮಾಡಿಲ್ಲ ಇವತ್ತು. ಹೆಂಗ್ ಹೇಳ್ದೆ ಪಾಯಸ ಕುಡಿತಿ ಅಂತ ನೀನು? ಹೆಂಗೂ ಚೀಟಿ ಬೇರೆ ಬರ್ಕೊಟ್ಟಿದ್ದೆ, ನಾನೇನ್ ಬಿಡೋ ಮಗ ಅಲ್ಲ ನಿನ್ನ. ಸಂಜೆ 5 ಗಂಟೆ ತಿರ್ಗಾಡ್ತಿದ್ ಬರ್ತೀನಿ, ನೀರ್ನು ಕುಡಿದಿಲ್ಲ, ಅನ್ನನೂ ತಿನ್ನೋದಿಲ್ಲ, ಪಾಯಸನೂ ಕುಡಿದಿಲ್ಲಪ್ಪ. ಊರ್ ಜನ ಎಲ್ಲ ನೈಗ್ ಸೇರಿಸ್ತೀನಿ. ನೋಡಿ, ನಮ್ಮೂರ್ ಪೂಜಾರಪ್ಪ ಅವರು ಬೆಳಗ್ಗೆ 9 ಗಂಟೆಯಲ್ಲಿ 100 ರೂಪಾಯಿ ಇಟ್ಸ್ಕೊಂಡು ಶಾಸ್ತ್ರ ಹೇಳಿದ್ರು. ನಾನು ಪಾಯಸ ಕುಡಿತೀನಿ ಅಂತ ಅವ್ರು ಹೇಳಿದ್ರು, ನಾನು ಕುಡ್ದಿಲ್ಲ ಅಂದ್ಮೇಲೆ ಅವ್ರ ಮಾತು ಸುಳ್ಳಾಯ್ತು. ಅದಕ್ಕೆ ನೀವೇನ್ ಮಾಡಿ ಅಂದ್ರೆ ನಮ್ಮೂರ್ಗೆ 10,000 ರೂಪಾಯಿ ದಂಡ ಹಾಕ್ಬಿಡಿ ಅಂತ ಗ್ಯಾರಂಟಿ ಹಾಕಿಸ್ತೀನಿ ಅಂದ. ಅವರು 100 ರೂಪಾಯಿನ ಹಾಸ್ಕೋಗಿ 1000ಕ್ಕೆ ಮಿತ್ ಬತ್ತು. ಹಳ 1000 ರೂಪಾಯಿ ಕೊಟ್ಬಿಟ್ಟಿದ್ರೆ ಆಗುದ್ಕೊಂಡು 10,000ನೇ ಕಟ್ಟಿಸ್ತಾನಲ್ಲಪ್ಪ ಇವನ್ ಬೇರೆ. ಬಸವೇಶ್ವರ ಬೆಡ್ತಾರ್ಸಮ್ಮ, ನನ್ನ ನೀವೇ ಕಾಪಾಡ್ಬೇಕು ಅನ್ಬಿಟ್ರು ಸ್ವಾಮಿಗಳು. ನೀವೇ ಕಾಪಾಡ್ಬೇಕು, ನಾನೆಲ್ಲ ಹೇಳಿರು ಶಾಸ್ತ್ರ ನೀವು ಅಂದ್ರು ಅವ್ರು. ಆಯ್ತು ಮುಗೀತು, ಬಸವೇಶ್ವರ ಬೆಡ್ತಾರ್ಸಮ್ಮ, ನನ್ನ ನೀವೇ ಕಾಪಾಡ್ಬೇಕು ಅನ್ಬಿಟ್ರು ಸ್ವಾಮಿಗಳು. ನೀವೇ ಕಾಪಾಡ್ಬೇಕು, ನಾನೆಲ್ಲ ಹೇಳಿರು ಶಾಸ್ತ್ರ ನೀವು ಅಂದ್ರು ಅವ್ರು. ಆಯ್ತು ಮುಗೀತು. ಇವನು ಹೋದ್ರು ಹೋಯ್ತಿದ್ದ. ಅಲ್ಲಿ ಪಕ್ಕದ ಮನೆಯಲ್ಲಿ ಸ್ನೇಹಿತ ಇದ್ದೆ, ಅವ್ನ ಸ್ನೇಹಿತ. ಅವನ್ ಬಾರೋ ಊಟ ಮಾಡೋ ಬಾಗುರು ಅಂದ. ಏನ್ ಮಾಡಿದ್ದೀರಿ ಅಂದೆ ಅವನು. ಏನಿಲ್ಲ, ಇವತ್ತು ಪಾಯಸ ಮಾಡಿ ಬಾ ಕುಡಿ ಅಂದ. ಅಯ್ಯಯ್ಯಪ್ಪ, ಇವತ್ತು 5,000 ಕೊಟ್ರು ಕುಡಿದಿಲ್ಲ ಅಂದ. ಆಯ್ತು ಬಿಡಪ್ಪ. ಇನ್ನೊಂದ್ ಸ್ವಲ್ಪ ದೂರ ಮುಂದೆ ಬಂದ, ಅಲ್ಲಿ ದೊಡ್ಡಪ್ಪನ ಮನೆ. ಬಾಕಂದ ಊಟ ಮಾಡು. ಏನ್ ದೊಡ್ಡಪ್ಪ ವಿಶೇಷ? ಶ್ರವಣ ಮಾಡಿ ಪಾಯಸ ಮಾಡಿ ಬಾರೋ, ಚೆನ್ನಾಗದೆ ಕುಡಿಯೋ ಅಂದ್ರು. ಊರೊಳಗಿದ್ರೆ ಸೊರೋಗೋದಿಲ್ಲ ಅಂತ ಊರಿಂದ ಆಚೆಗೆ ಬಂದ. ಅಲ್ಲೊಂದ್ ದೊಡ್ಡ ಆಲ್ಮರ ಇತ್ತು, ಕೂತ್ಕೊಂಡ್ಬಿಟ್ಟ ಮೇಲೆ. ಸಂಜೆ ಗಂಟೆ ಕೂತಿದ್ದೋಮ ಅಂತ.
ಅರುಳ್ನಳ್ಳಿ ಬೀರಪ್ಪನ ಜಾತ್ರೆ ನಡೀತಿತ್ತು. ಜಾತ್ರೆ ಬಂದಿದ್ರೆ ಯಾರೋ ಬೆಂಗಳೂರು ಕಡೆ ಬಿಡದಿ ಕಡೆಯವರು. ಅವರು 12:30 ಸಮಯ ಗಾಡಿ ಕಟ್ಕೊಂಡು ಹೋಯ್ತಾವ್ರೆ ರೋಡಲ್ಲಿ. ಇವನ್ ಕುಂತಿದ್ನಲ್ಲ ಮರ, ಆ ಮರದ ನೆರಳು ತುಂಬಾ ಚೆನ್ನಾಗಿತ್ತು. ಗಾಡಿ ತಂದು ಆ ಮರದ ಕೆಳಗೆ ಬಿಟ್ರು ಅವ್ರು ಬಿಸ್ಲು ಅಂತ. ಇವನ್ ನೋಡ್ದ ಮ್ಯಾಲ್ ಕುಂತವ್ನು, ಇವನ್ ಕುಂತಿರ್ದು ಅವ್ರಿಗೆ ಗೊತ್ತಿಲ್ಲ, ಅವನಿಗೆ ಮಾತ್ರ ಅವ್ರು ಬಂದಿರೋದು ಗೊತ್ತು. ಯಾರಪ್ಪ ಇವರು ಇಲ್ಲಿಗೆ ತಂದ್ಬಿಟ್ಟವ್ರ ಗಾಡಿ ಎಲ್ಲ ಅಂದ್ರು. ಬಂದೆ, ಹಸು ಎಲ್ಲ ನಗರ್ತವೆ ಕಣಪ್ಪ, ನೀರ್ ಕುಡ್ಸೋ ಎತ್ಗಳಿಗೆ, ಕಟಾಕಪ್ಪ ಹುಲ್ಲಾಕೋ. ಇನ್ನೊಬ್ಬ ಅಂದ, ಅಣ್ಣ ಸಮಯ ಅದೇ ಅಡಿಗೆ ಮಾಡ್ಬಿಡ್ಮ, ಊಟ ಮಾಡ್ಕೊಂಡೋಮ್ಮ ಅಂದ. ಇನ್ನೊಬ್ಬ ಅಂದ, ಸಮಯ ಅದೇ ಅಂತೀಯ ಕಣೋ, ಅಡಿಗೆ ಮಾಡ್ತಾ ಕುಂತ್ಕೊಂಡ್ರೆ 4 ಗಂಟೆ ಆಯ್ತದೆ, ಊರ್ಗ್ ಹೋಗುದು ಯಾವಾಗ ಅಂದ. ಅದಕ್ಕೆ ಇನ್ನೊಬ್ಬ ಬುದ್ಧಿವಂತ ಅಂದ, ಏನ್ ಬೇಡ, ಒಂದ್ ಕೆಲಸ ಮಾಡಿ ಬೆಲ್ಲ ಅದೆಲ್ಲ ಪಾಯಸ ಮಾಡ್ಬಿಡಿ ಕುಡ್ಕೊಂಡು ಹೊಂಟಮ್ಮ ಅಂದ. ಈ ಮರದ ಮೇಲೆ ಕುಂತ್ರು ಮಲಗರು ಬಂದಂಗ ಆಗ್ಬಿಡ್ತು. ಇದ್ಯಾವ ಪಾಯಸವಪ್ಪ ಹಿಂಗಡೆ ಬತ್ತದು ಹುಡಿಕಂದು, ಇವ್ರೆಲ್ಲೂ ಜಾಗಿಲ್ಲ ಅಂತ ಇಲ್ಲಿಗೆ ಬಂದವ್ರೆ ಅನ್ಕಂಡ. ಏನಂಗಾರ ಮಾಡ್ಕೊಳ್ಳಿ ಅಂತ ಅವ್ನು ಕುಂತವ್ನೆ. ಪಾಯಸ ಮಾಡಿದ್ರು ಎಲ್ಲ ತಟ್ಟೆಗೆ ಹಾಕಂಗ್ ಕುಡಿಬೇಕು ಅಂತ ಕುಂತವ್ರೆ. ಸ್ವಲ್ಪ ಬಿಸಿ ಇತ್ತು. ಅಷ್ಟರಲ್ಲಿ ದೂರದಲ್ಲಿ ಕುದುರೆ ಬತ್ತರಂಗ್ ಶಬ್ದ ಕೇಳ್ಬಿಡ್ತು, ಕುದುರೆ ಶಬ್ದ. ಒಬ್ಬ ಅಂದಲೇ ಕುದುರೆ ಶಬ್ದ ಕೇಳ್ತಾ, ಅದಕ್ಕನ್ನು ಕಳ್ರು ಬರ್ಬೋದು, ಎಲ್ಲ ಕಟ್ರಪ್ಪ, ಗಾಡಿ ಕಟ್ಟಿದ್ರು. ಆ ಅಡುಗೆ ಸಾಮಗ್ರಿ ಎಲ್ಲ ತುಂಬಿದ್ರು, ಎಲ್ಲ ಗಾಡಿಲಿ ಕುಂತ್ಕೊಂಡ್ರು. ಪಾಯಸದ ತಪ್ಲೆ ಮುಡ್ತಾನೆ, ಬಿಸಿ ಮುಟ್ಟಕ್ ಆಗ್ತಿಲ್ಲ. ಒಬ್ಬ ಅಂದ, ಅದು ಹಾಳಾಗ್ ಹೋಗ್ಲಿ ಪಾಯಸ, ಬಾರೋ ಮಾರ ಅಂದ. ಎಲ್ಲ ಹೊಂಟೋದ್ರಿ ಇವ್ರು ಪಾಯಸದ ತಪ್ಲೆ ಒಂದ್ ಅಲ್ಲದೆ लेकिन ये साला कर क्या रहा है? ಕಮಲಗಳನ್ನು ನಾಚುವಂತಹ ಕಣ್ಣುಗಳು, ಅರೆ ಬಿರಿದ ಹವಳದ ಹೂವಿನಂತಿರುವ ತುಟಿಗಳು, ಅಮೃತ ಕಳಶಗಳನ್ನು ಹೊತ್ತು ಸುರಕನ್ನಿಕೆಯಂತಿರುವ ಸಿದ್ದರಾಮಣ್ಣ ನಿನ್ನ ನಂಬಿದೆ. ಎದಕ್ಕ ಮಾಮ ಒಂದ್ 50 ರೂಪಾಯಿ ಇದ್ರೆ ಕೊಡೋ. ಆಗಲ್ಲ ಅಂತ ಹೇಳಿ ಎದಕ್ಕ ಹಂಗ್ ನೋಡ್ತಿ? ಕಾಚಲಿಗೆ ಬೆಂಗಳೂರು. ये आरसीबी नाम का तो ब्रांड बन रहा है, सीएसके टीम का क्या बन रहा है? 1 2 3 4 ಒಂದು 5 ಚಾ ಕೊಡಲೆ. ಇವ ಯಾಕೆ ಕಾಲ್ ಮಾಡಿದ್ ನೋಡ್ರಿ? ಹಲೋ, ನೀನು ಕಟ್ಟಿ ಕ್ಯಾರ್ಲಿ ಹೊಡೆದ್ರು 1 ರೂಪಾಯಿ ರೊಕ್ಕಲ್ಲ ಅಂತಾಕ. ಚಾ ಕೊಳ್ಳೆ ಬೇಡ ನೀ ಕೊಡಮರಿಯ. 100 ಅಲ್ಲ 10 ಪೇಷನ್ ಇಲ್ಲ ಅಂತಾಕ. ಕೊಳ್ಳೆ ಬೇಡ ಚಾನ ನೀ ಕೊಡಮರಿಯ. ನೀನು ಹುಡುಕಿ ಆಡಿದ್ರು ಇಡೀ ದೇಹದಾಗ 1 ರೂಪಾಯಿ ಸಿಗಂಗಲ್ಲ ಅಂತಾಕ. ಚಾ ಕೊಳ್ಳೆ ಬೇಡ. ಓ ಇವ್ನ ಏನ್ ಕಾಟ ಆತಂದ್ರಿ? ಬ್ಯಾಡ್ ಬಿಡು. ರೀ, ನಾನು ಆರ್ಮಿಗೆ ಸೇರ್ಕೊಳ್ಳೋಣ ಅಂತಿದ್ದೀನಿ ಯುದ್ಧ ಮಾಡೋಕೆ. ನೀನು ಆರ್ಮಿಗೆ ನಿನ್ ಮೇಕಪ್ ಮುಗಿಯೋಷ್ಟೊತ್ತಿಗೆ ಯುದ್ಧನೇ ಮುಗ್ದೋಗಿರ್ತದೆ. ಹೋಗ್ ಒಳಗಡೆ ಐಸ್ ಕ್ರೀಮ್ ಇರ್ಬೇಕು, ತಿನ್ಬಿಟ್ಟು ಮನೆಗೆ ಹೋಗು. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ. ಅಲ್ಲ ಗೆದ್ದದ್ ನಮ್ಮ RCB, ನೀವೇನ್ ದಿನ ಉರ್ಕೊಳ್ಳೋವ್ರಿ? ಇವತ್ತು ಕುಣ್ದಾಡ್ಲತ್ತಿರಲ್ಲ. ನಿಮ್ಮ RCB ಗೆದ್ದದಕ್ಕೆ ನಮಗ್ ಮತ್ತೆ ಕ್ವಾಲಿಫೈ ಆಗಕ್ ಚಾನ್ಸ್ ಸಿಗುತ್ತು. ಬರೇ ಇದೆ ಐತ್ ನಿಮ್ ಮಣಿವಾರ ಫಿಕ್ಸಿಂಗ್ ಮಾಡ್ಕೊಂಡ್ ಗೆದ್ನಿ, ಇನ್ನೊಬ್ಬರ ಮ್ಯಾಲ ಡಿಪೆಂಡ್ ಆಗ್ಯದ್ನಿ. ಅವಕಾಶ ಮಾಡ್ಕೊಟ್ರು ನಿಮಗ್ ಗೆಲ್ಲದಾಗಬೇಕಲ್ಲ. ನೀವು ಪುಗ್ಗ ಪಿನ್ನ ಮಾರ್ಲಿಕ್ಕೆ ಫಿಕ್ಸ್ ಹಾಕುತ್ತೀರಿ.
有人。